ಸ್ನೇಹಿತರೆ, ಕಿಂಗ್ಡಮ್ಸ್ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಪ್ರೀತಿಯ ಸ್ವಾಗತ. ನೋಡಿ, ನಮ್ಮ ಜನ ಯಾಕೆ ಹೀಗೆ ಅಂತ ಗೊತ್ತಿಲ್ಲ. ನೋಡಿ, ಅದು ಅಭಿಮಾನವೋ ಇಲ್ಲ ಹುಚ್ಚ ಅಭಿಮಾನವೋ ಯಾಕಾದರೂ ಬೇಕಿರುತ್ತೆ ಇದು. ನೋಡಿ, ಇದು ಯಾಕೆ ಬೇಕಿತ್ತು ನಮ್ಮ ಜನಗಳಿಗೆ. ನೋಡಿ, ಏನೇನು ಡೀಟೇಲಾಗಿ ಬಳ್ಳು ಹೇಳ್ಬಿಡ್ತೀನಿ. ನೋಡಿ, ಇದೇನಾಗಿತ್ತು ಅಂತ. ನೋಡಿ, ಬೆಂಗಳೂರಿನ ಚಿನ್ನಸ್ವಾಮಿ ಕ್ರೀಡಾಂಗಣದ ಬಳಿ RCB ಗೆಲುವಿನ ಸಂಭ್ರಮಾಚರಣೆ ವೇಳೆ ಕಾಲು ತುಳಿದ 11 ಮಂದಿ ಸಾವು. ನೋಡಿ, ಈ ಅಭಿಮಾನ ಓಕೆ, ಹುಚ್ಚ ಅಭಿಮಾನ ಯಾಕೆ? ನಮ್ಮ ಜನ ನೋಡಿ, ಕಾಂಪೌಂಡ್ ಬಿದ್ದು ಎಲ್ಲಿ ಹಾರು ಹೋಗ್ತಾ ಇದ್ದಾರೆ. ತಂತಿ ಇರುತ್ತೆ ಅಲ್ಲಿ ಕಾಂಪೌಂಡ್ ಹತ್ರ, ಕಾಂಪೌಂಡ್ ಹತ್ರ ತಂತಿ ಬೇಲಿ ಹಾರ್ಕೊಂಡು ಹೋಗ್ತಾ ಇದ್ದಾರೆ ಅಂದರೆ ಇದಕ್ಕಿಂತಲೂ ಸಾಕ್ಷಿ ಬೇಕಾ? ನಮ್ಮ ಜನಗಳದೇ ತಪ್ಪು ಇದು. ಸರ್ಕಾರ ತಪ್ಪು ಅಂತ ಹೇಳಕ್ಕೆ ಬರಲ್ಲ. ಅಲ್ಲಿ ನಮ್ಮ ಜನಗಳು ಎಷ್ಟು ಹೇಳಿದ್ರು ಬುದ್ಧಿ ಕಲಿಯಲ್ವ ನಮ್ಮ ಜನಗಳಾಗಾದ್ರೆ? ಯಾಕೆ ಬೇಕಿತ್ತು ನಮ್ಮ ಜನಗಳಿಗೆ? ಅಭಿಮಾನ ಇರಲಿ, ಹುಚ್ಚಭಿಮಾನ ಯಾಕೆ ಬೇಕಿತ್ತು ನಮ್ಮ ಜನಗಳಿಗೆ? ನೋಡಿ, ನೀವು ಕೂಡ ಕಾಮೆಂಟ್ ಮಾಡಿ ತಿಳಿಸಿ. ನೋಡಿ, ಮೃತರಲ್ಲಿ ಹೆಚ್ಚಿನವರು ಯುವಕರು ಮತ್ತು ಮಹಿಳೆಯರಾಗಿದ್ದು, ಕಿರಿಯವಳು 13 ವರ್ಷದ ಬಾಲಕಿಯಂತೆ. ನೋಡಿ, ಅನೇಕ ಬಲಿಪಶುಗಳು ತುಳಿತಕ್ಕೊಳಗಾದ ನಂತರ ಉಸಿರುಗಟ್ಟಿ ಸಾವನ್ನಪ್ಪಿದ್ದಾರಂತೆ. ನೋಡಿ ಸ್ನೇಹಿತರೆ, ಉಸಿರುಗಟ್ಟು ಕೂಡ ಸಾವಿನಪ್ಪಿದ್ದಾರೆ. ಕೆಲವರು ಅಲ್ಲೇ ನಿಂತಲ್ಲ, ಕೆಲವರಿಗೆ ಹಾರ್ಟ್ ಅಟ್ಯಾಕ್ ಕೂಡ ಆಗಿದೆಯಂತೆ. ನೋಡಿ, ಕೆಲವರು ಕೂಡ ಕೂಗಾಟ ಕಿರ್ಚಾಟ, ನಮ್ಮ ಮಗು ನಮಗೆ ಕೊಟ್ಬಿಡಿ ಅಂತ ಕೂಡ ಬಡ್ಕೋತಾ ಇದ್ದಾರಂತೆ. ಏನಕ್ಕೆ ಬೇಕಾಗಿತ್ತು ಈ ಕೆಲಸ? ಏನಕ್ಕೆ ಬೇಕಾಗಿತ್ತು ನಮ್ಮ ಜನಗಳಿಗೆ? ಕೂತ್ಕೊಂಡು ಟಿ ವಿ ನೋಡಿ, ಮನೆಯಲ್ಲೇ ನೋಡಿ, ಟಿ ವಿನ ನಡೀತಾ ಇದೆಯಲ್ಲ, ಅಲ್ಲಿ ಹುಚ್ಚಾಭಿಮಾನ ಮೆರೆಯುವಂಥದ್ದು ಏನಾಗಿತ್ತು? ನೋಡಿ, ನಮ್ಮ ಸರ್ಕಾರ ಕೂಡ ನೋಡಿ, ಇದು ಸರ್ಕಾರದ ತಪ್ಪು, ಜನಗಳ ತಪ್ಪು ಅಂತ ಕೂಡ ಇಲ್ಲಿ ಹೇಳಕ್ಕೆ ಬರಲ್ಲ. ಸರ್ಕಾರನೂ ಕೂಡ ಆದಷ್ಟು ಭದ್ರತೆಯನ್ನು ಒದಗಿಸಿದೆ. ಆದರೂ ಕೂಡ ಇವರು ಯಾಕೆ ಈ ಥರ ಎಲ್ಲ ಯಾಕೆ ಮಾಡ್ತಿದ್ದಾರೆ? ನಮ್ಮ ಜನಗಳು ನಮ್ಮ ಅಭಿಮಾನ ಅಂತ, ನಾನು ಕೊಹ್ಲಿ ಅಭಿಮಾನ, ನಾನು ಇವ್ರ ಅಭಿಮಾನಿ, RCB ಅಭಿಮಾನಿ ಅಂತ ಬೆಟ್ಟಿಂಗ್ ಕಟ್ಕೊಂಡು ಆಡೋದಂತೆ. ಎರಡು ಇವ್ರದೆಲ್ಲ. ನೋಡಿ ಸ್ನೇಹಿತರೆ, ಏನೇನಾಗಿದೆ ಅಂತ ಫುಲ್ಲು ಡೀಟೇಲ್ಸ್ ಆಗಿ ಹೇಳ್ತೀನಿ. ನೋಡಿ, RCB ತಂಡದ ಚೊಚ್ಚಲ ಗೆಲುವಿನ ಸಂಭ್ರಮದಲ್ಲಿ ಬುಧವಾರ ದುರಂತಮಯವಾಗಿದ್ದು. ಇದು ಚಿನ್ನಸ್ವಾಮಿ ಕ್ರೀಡಾಂಗಣದ ಹೊರಗೆ ಕಾಲು ತುಳಿತ ಸಂಭವಿಸಿ ಕನಿಷ್ಠ 11 ಜನರು ಸಾವನ್ನಪ್ಪಿದ್ದಾರೆ ಅಂತ ಕೇಳ್ಪಡ್ತಾ ಇದೆ. ನೋಡಿ, 47 ಜನರು ಗಾಯಗೊಂಡಿದ್ದಾರೆ ಇದರಲ್ಲಿ. ನೋಡಿ, 47 ಜನರು ಗಾಯಗೊಂಡಿದ್ದಾರೆ ಅಂತಂದರೆ ಏನರ್ಥ? ಗಾಯಗೊಂಡಿದ್ದಾರೋ ಇಲ್ಲ ಅವರು ಕೂಡ ಆಲೆ ತೀರೋಗೋ ಮೂಮೆಂಟ್ಗೆ ಬಂದಿದ್ದಾರೋ ಏನೋ ಗೊತ್ತಿಲ್ಲ. ಆದರೂ ಕೂಡ ಗಾಯಗೊಂಡಿದ್ದಾರೆ ಅಂತಂದರೆ ಅಧಿಕಾರಿಗಳು ಮತ್ತು ಪ್ರತ್ಯಕ್ಷದರು ಈ ಥರ ತಿಳಿಸ್ತಾ ಇದ್ದಾರೆ ಅಂತಂದರೆ ಏನರ್ಥ? ನೋಡಿ, 47 ಜನ ಗಾಯಗೊಂಡಿದ್ದಾರೆ ಅಂದರೆ ನಾವು ಯಾವ ಸ್ಥಿತಿಲಿ ಇದ್ದೀವಿ ನಾವು ಅಂದರೆ ಹುಚ್ಚುತನ, ಎಂಥ ಹುಚ್ಚುತನದಲ್ಲಿ ಇದ್ದೀವಿ ನಾವು. ಮತ್ತು ದಶಕಗಳಲ್ಲಿ ಬೆಂಗಳೂರಿನ ಮೊದಲ ಕಾಲು ತುಳಿತ ಇದು. ಸಂಜೆ 4ರಿಂದ 5:30 ಗಂಟೆ ನಡುವೆ ಇದು ಹಿಂಗಾಗಿರೋದು. ಈಗ ನಡು ಘಟನೆ. ಮತ್ತು ಕ್ರೀಡಾಂಗಣದ 3 ಪ್ರವೇಶ ದ್ವಾರಗಳಲ್ಲಿ ಇದು 3 ಪ್ರವೇಶ ದ್ವಾರ ಇತ್ತಂತೆ. ಅಲ್ಲಿ 12-13 ಇದೆ ಪ್ರವೇಶ ದ್ವಾರ. ಆದರೆ 3 ಪ್ರವೇಶ ದ್ವಾರಗಳಲ್ಲಿ ಸಾವಿರಾರು ಜನರು ಆಹ್ವಾನಿತರಿಗೆ ಮಾತ್ರ ಮೀಸಲಾದ ಈ ಐತಿಹಾಸಿಕ ಕಾರ್ಯಕ್ರಮವನ್ನು ವೀಕ್ಷಿಸಲು ನೂಕು ಉಂಟಾಯಿತಂತೆ. ನೋಡಿ, ಮೃತರಲ್ಲಿ ಹೆಚ್ಚಿನವರು ಯುವಕರು ಮತ್ತು ಮಹಿಳೆಯರೇ ಬಲಿಪಶುಗಳಾಗಿದ್ದರಂತೆ. ನೋಡಿ, ಕಿರಿಯವಳು 13 ವರ್ಷದ ಬಾಲಕಿಯಂತೆ ತುಳಿತಕ್ಕೊಳಗಾದ ನಂತರ ಉಸಿರುಗಟ್ಟಿ ಸಾವನ್ನಪ್ಪಿದ್ದಾರೆ ಅಂತ ಕೂಡ ಕಂಡು ಬರ್ತಾ ಇದೆ. ನೋಡಿ, ಗಾಯಗೊಂಡ 33 ಮಂದಿ. ನೋಡಿ, ವಿಶ್ವಾಸಾರ್ಹ ಮೂಲಗಳು ತಿಳಿಸಿರುವಂತೆ ನಮ್ಮ RCB ಅಂತಂದರೆ ನೋಡಿ, ಕರ್ನಾಟಕ ರಾಜ್ಯ ಕ್ರಿಕೆಟ್ ಸಂಘದ ಅಸೋಸಿಯೇಷನ್ಸ್ ಅಂತ ಏನಿರುತ್ತೆ, ಅದು ರಾಜ್ಯ ಸರ್ಕಾರವು ಆಚರಣೆಗಳನ್ನು ಕೂಡ ಮುಂದೂಡಲು ಕೂಡ ಪೊಲೀಸರ ಸಲಹೆಯನ್ನು ಕೂಡ ನಿರ್ಲಕ್ಷಿಸಿವಂತೆ. ಅದು ಮುಂದೂಡಬೇಕಂತಂದರೆ ಪೊಲೀಸರ ಒಂದು ಸಲಹೆಯನ್ನು ಏನಿತ್ತೆ ಅದನ್ನು ನಿರ್ಲಕ್ಷಿಸುತ್ತಾರೆ. ಇನ್ನು ಮುಂದೆ ಏನಾಗುತ್ತೆ ಅಂತಂದರೆ ನಾವು ಅವ್ರನ್ನ ನಿರುತ್ಸಾಹಗೊಳಿಸಲು ಕೂಡ ಪ್ರಯತ್ನಿಸುತ್ತಿರಂತೆ. ಆದರೂ ಕೂಡ ಅವರು ಒಂದು ಹುಚ್ಚು ಉನ್ಮಾನದವಿತ್ತು ಆಚರಣೆಗಳು ಬೆಳಗಿನ ಜಾವದವರೆಗೂ ಕೂಡ ಮುಂದುವರಿದ್ವು. ನೋಡಿ, ಬೆಳಗಿನ ಜಾವ ಕೂಡ ಮುಂದುವರಿತು ಅಂದರೆ ನಿದ್ದೆಗೆ ಇಟ್ಕೊಂಡು ಕೇಳುವಂಥದ್ದು ಪರಿಸ್ಥಿತಿ ಏನು ಬಂದಿತ್ತು ನಮ್ಮ ಜನಗಳಿಗೆ. ನೋಡ್ರಿ, ಈ ಆಚರಣೆಗಳು ಒಂದೇ ಸ್ಥಳದಲ್ಲಿ ಸೀಮಿತಗೊಳಿಸಬಾರ್ದು. ನಮ್ಮ ಪ್ರಕಾರ ಒಂದೇ ಸ್ಥಳಗಳಲ್ಲಿ ಸೀಮಿತವಾಗಬಾರ್ದು. ಅಥವಾ ಭಾವನೆಗಳು ಕಡಿಮೆ ಆಗಿದ್ದರೆ ಭಾನುವಾರಕ್ಕೆ ಮುಂದೂಡಬೇಕಿತ್ತು. ನೆಕ್ಸ್ಟ್ ಇನ್ನೊಂದು ವಾರ ಬಿಟ್ಕೊಂಡು ಇಲ್ಲ ಇನ್ನೊಂದು 4 ದಿನ ಬಿಟ್ಕೊಂಡು ಮಾಡಬೇಕಾಗಿತ್ತು. ಏನಕ್ಕೆ ಈ ರೀತಿ ಮಾಡಿದ್ರು? ನೋಡಿ, ನಮ್ಮ ಹಿರಿಯ ಪೊಲೀಸ್ ಅಧಿಕಾರಿಗಳು ಕೂಡ ಇದೇ ರೀತಿ ಸ್ಪಷ್ಟ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನೋಡಿ, ನಮಗೆ ಸಮಯ ಇರಲಿಲ್ಲ, ನೀವು ತಯಾರಿ ಮಾಡಿದರೆ ಶಾಪಗ್ರಸ್ತ ನೀವು. ಆದರೂ ಕೂಡ ನಮಗೆ ಸಮಯ ಇಲ್ಲದೆ ಇರೋದ್ರಿಂದ ನೀವು ಮಾಡದಿದ್ದರೆ ನಮಗೆ ಶಾಪಗ್ರಸ್ತ ಎಂಬ ಕೂಡ ಪ್ರಕರಣ ಕೂಡ ದಾಖಲಿಸಲಾಗಿದೆ ನಮ್ಮ ಹಿರಿಯ ಪೊಲೀಸ್ ಅಧಿಕಾರಿ ಅಂತ ಕೂಡ ಹೇಳ್ತಾ ಇದ್ದಾರೆ. ಇಲ್ಲಿ ಆಸ್ಪತ್ರೆಗಳಲ್ಲಿ ಹೃದಯ ವಿದ್ರಾವಕ ದೃಶ್ಯಗಳು ಮತ್ತು ಹಾರ್ಟ್ ಅಟ್ಯಾಕ್ ಆಗಿದೆ ಅಂತ ಎಷ್ಟೋ ಜನಗಳಿಗೆ ಹಾರ್ಟ್ ಅಟ್ಯಾಕ್ ಆಗಿ ಚಿನ್ನ ಅಪ್ಪ ಬಂದಿದ್ದಾಳೆ. ಮತ್ತು ಚಿಕ್ಕ ಮಗುಗಳು ನೋಡಿ, ಮಗ ಬಾ ಎದ್ದೇಳು ಮಗ, ತಂದೆ ಬಂದಿದ್ದಾರೆ ಎಂದು 20 ವರ್ಷದ ಭೂಮಿಕನ್ನು ತಾಯಿ ಅಳುತ್ತಾ ಇದ್ದಳಂತೆ. 20 ವರ್ಷದ ಭೂಮಿಕಾ ಅನ್ನೋ ತಾಯಿ ಅಳ್ತಾ ಇದ್ದಳಂತೆ. ನಮ್ಮ ತಾಯಿ ಬೇಕು ಅಂತ ಅಳ್ತಾ ಇರೋ ಒಂದು ದೃಶ್ಯ ಕಂಡು ಬರುತ್ತೆ. ನೋಡಿ, ಅವ್ರ ತಂದೆ ಲಕ್ಷ್ಮಣ್ ಕೂಡ ಅಷ್ಟೇ ದುಃಖಿತರಾಗಿದ್ದರಂತೆ. ದೇವರು ನನಗೆ ಎಲ್ಲವನ್ನು ಕೊಟ್ಟಿದ್ದಾನೆ, ಈಗ ನನ್ನ ಮಗನಿಲ್ಲದೆ ನಾನು ಏನು ಮಾಡಬೇಕು?
ನನ್ನ ಮಗನಿಲ್ಲದೆ ಇದ್ದರೆ ನಾನು ಯಾಕೆ ಅಂತ ಕೂಡ ಅಳ್ತಾ ಇದ್ದಾರಂತೆ ನೋಡಿ ತಾಯಿ. ನಾನು ಮನೆಗೆ ಹೇಗೆ ಹಿಂತಿರುಗಲಿ ಅಂತ ಕೂಡ ಅವರು ಕೂಡ ಹೇಳ್ತಾ ಇದ್ದಾರಂತೆ. ನೋಡಿ, ಕ್ರೀಡಾಂಗಣದಲ್ಲಿ ಆಯೋಜಿಸಲಾದ ಸಂಚಾರ ಪೊಲೀಸ್ ವ್ಯವಸ್ಥೆ ಅಧಿಕಾರಿಯೊಬ್ಬರು ಪೊಲೀಸರು ಕೂಡ ಅಂತೆ, ಪೊಲೀಸರು ಕೂಡ ಮಕ್ಕಳು ಕೂಡ ಬಂದಿದ್ದಾರಂತೆ ಅಲ್ಲಿ ನೋಡೋದಕ್ಕೆ. ಮತ್ತು ಅದು ಅಲ್ಲದೆ ನೋಡಿ, ಈ ಕಾಲು ತುಳಿತದ ಸಮಯದಲ್ಲಿ ನಮ್ಮ ರಾಜ್ಯ ಸರ್ಕಾರ ಕೂಡ ಅಂಥದ್ದು ಏನು ಮಾಡ್ತಾಯಿತ್ತು, ಕಠಿಣವಾಗಿ ಲಾಠಿ ಚಾರ್ಜ್ ಕೂಡ ಮಾಡಬೇಕು ಅನ್ನೋ ಟೈಮಲ್ಲಿ ಅಂತ ಅನ್ನಿಸ್ಲಿಲ್ವ ಅವ್ರಿಗೆ. ಲಾಠಿ ಚಾರ್ಜ್ ಮಾಡಬೇಕು ಅಂತ ಅನ್ಸಿದ್ರು ಕೂಡ ಲಾಠಿ ಚಾರ್ಜ್ ಮಾಡಿದ್ರೆ ಈ ರೀತಿ ಲಾಠಿ ಚಾರ್ಜ್ ಮಾಡಿದ್ರಲ್ಲ ಅಭಿಮಾನಿಗಳಿಗೆ ಅಂತ ಕೂಡ ದಾಳಿ ಮಾಡ್ತೀರಾ. ನಮ್ಮ ಜನ ಇನ್ನೂ ನಮ್ಮ ದೇಶ ಬದಲಾಗೋದೇ ಇಲ್ವಾ ನೋಡಿ. ಆಟಗಾರರನ್ನು ಸನ್ಮಾನಿಸುತ್ತೆ ವಿಧಾನಸೌಧ ಬಳಿ ಹೆಚ್ಚಿನ ಸಂಖ್ಯೆಯ ಪೊಲೀಸ್ ಸಿಬ್ಬಂದಿ ಕೂಡ ನೀವು ಆಯೋಜಿಸಲಾಗಿತ್ತಂತೆ. ಆದರೂ ಕೂಡ ಈ ಇವೆಂಟ್ನ ಕಾರ್ಯಸೂಚಿಯ ಬಗ್ಗೆ ನಿಮಗೆ ಸ್ಪಷ್ಟತೆ ಕೂಡ ಇರಲಿಲ್ಲ ಅಂತಂದು ಕೂಡ ಅವರು ಕೂಡ ಹೇಳಿಕೆಯನ್ನು ಕೊಟ್ಟಿದ್ದಾರೆ ನೋಡಿ. DK ಶಿವಕುಮಾರ್ ಕೂಡ ಕಣ್ಣೀರು ಕೂಡ ಹಾಕಿದ್ದಾರೆ. ಇದಕ್ಕೆಲ್ಲ ಈ ಥರ ಎಲ್ಲ ಮಗು ತೀರೋಗಿದ್ರದ ಬಗ್ಗೆ ದಯವಿಟ್ಟು ಕ್ಷಮಿಸಿ ನಮ್ಮ ಸರ್ಕಾರದ ಬಗ್ಗೆ ಅಂತ ಕೂಡ ಕಣ್ಣೀರು ಹಾಕಿದ್ದಾರೆ. ಅದು ಬೇರೆ ವಿಷಯ, ನೋಡೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ನೋಡಿ, ಈ ವಿಡಿಯೋದಲ್ಲಿ ನಿಮಗೆ ಏನು ತಿಳಿಸ್ಕೊಡ್ಬೇಕಂತಂದರೆ, ನಮ್ಮ ಜನಕ್ಕೆ ಅಭಿಮಾನ ಓಕೆ, ಹುಚ್ಚಾಭಿಮಾನ ಯಾಕೆ ಸ್ನೇಹಿತರೆ? ಅಭಿಮಾನದಿಂದ ಎಲ್ಲ ಮಾಡಿ ನೀವು ಎಲ್ಲ ಸಂಭ್ರಮ ಸಡಗರ ಎಲ್ಲ ಹಬ್ಬ ಕೂಡ ಮಾಡಿ, ಇಲ್ಲ ಅಂತೇಳಲ್ಲ. ಈ ಹುಚ್ಚಾಭಿಮಾನ ಯಾಕೆ? ಹಿಂಗೆ ಬೇಕಂಗೆ ಹುಚ್ಚಾಭಿಮಾನ ನೋಡಿ. ಆ ಕಾಂಪೌಂಡ್ ಹತ್ಕೊಂಡು ಹೋಗುವಂಥದ್ದು ಅದೊಂದು ಹುಚ್ಚಾಭಿಮಾನ ಅಲ್ವಾ? ಕಾಂಪೌಂಡ್ಗೆ ಮುಳ್ಳು ತಂತಿಯ ಬೇಲಿ ಹಾಕಿರ್ತಾರೆ, ಅದು ಹತ್ಕೊಂಡು ಹೋಗ್ತಾ ಇದ್ದೀರಾ ಅಂದರೆ ನಮ್ಮ ಜನ ಯಾವ ಸ್ಥಿತಿಯಲ್ಲಿ ಇದ್ದೀರಾ ನೀವು ಹುಚ್ಚಾಭಿಮಾನಿಗಳೇ ಇಲ್ಲ ಅಭಿಮಾನಿಗಳ? ನೀವೇ ಕಾಮೆಂಟ್ ಮಾಡಿ ಸ್ನೇಹಿತರೆ. ನೋಡಿ, ಹಲವಾರು ಮರಗಳ ಮೇಲೆ ಕುಳಿತುಕೊಂಡು ನೋಡ್ತಿದ್ರಂತೆ. ಮರಗಳ ಮೇಲೆ ಕುಳಿತುಕೊಂಡು ನೋಡುವಂಥದ್ದು ಏನಿದೆ ಅಲ್ಲಿ ನೋಡಿ, ಒಂದು 30,000 to 50,000 ಜನ ಇಡಿಸ್ಬೋದು ಅಷ್ಟೇ ಚಿನ್ನಸ್ವಾಮಿ ಕ್ರೀಡಾಂಗಣ. ಆದರೆ 4 to 5 ಲಕ್ಷ ಜನ ಸಂಖ್ಯೆ ಸೇರ್ತೀರಾ ಅಂತಂದರೆ ಏನರ್ಥ? ಕ್ರಿಕೆಟ್ ನೋಡೋಕ್ಕೆ ಮನೆಗಳಲ್ಲೇ TV ಇಲ್ವಾ? ನಿಮ್ಮ ಮನೆಗಳಲ್ಲೇ ಮೊಬೈಲೇ ನೋಡ್ಬೋದಲ್ಲ, ಸ್ಮಾರ್ಟ್ ಫೋನ್ ಏನಕ್ಕೆ ತೊಗೊಂಡಿದ್ದೀರಾ ನೀವು ಅಲ್ವಾ? ಮೊಬೈಲಲ್ಲೇ TV ನೋಡ್ಬೋದು, ಮೊಬೈಲಲ್ಲೇ ಕ್ರಿಕೆಟ್ ಕೂಡ ನೋಡ್ಬೋದು, ಲೈವಲ್ಲೇ ಕೂಡ ನೋಡ್ಬೋದು, ಎಲ್ಲ ಥರ ನೋಡ್ಬೋದು. ಈ ರೀತಿ ಇದ್ದಾಗ ಯಾಕೆ ನಮ್ಮ ಜನ ಈ ರೀತಿ ಹುಚ್ಚಾಭಿಮಾನ ತಲೆಗಂಟಿಸ್ಕೊಂಡಿದ್ದಾರೆ ಅಂತ ಗೊತ್ತಾಗ್ತಾ ಇಲ್ಲ ನೋಡಿ. ತಂತಿ ಬೇಲಿ ಆರಿರೋದು ಅಲ್ಲದೆ ಅಲ್ಲಿ ಕೂತ್ಕೊಳ್ಳೋಕ್ಕೆ ಸೀಟ್ ಇಲ್ದೇ ಕೆಲವು ಅಲ್ಲೇ ಪೊಲೀಸ್ ವ್ಯಕ್ತಿಗಳು ಕೂಡ ಹಲ್ಲೆ ಮಾಡಿದ್ದಾರೆ ಅಂತ ಕೂಡ ಕೇಳಿಬರ್ತಾ ಇದೆ. ಪೊಲೀಸ್ ವ್ಯಕ್ತಿಗಳು ಕೂಡ ಏನು ಮಾಡೋಕ್ಕಾಗ್ತಾ ಇಲ್ಲ, ನಮ್ಮ ಅಭಿಮಾನಿಗಳು ಬಿಡ್ತಾ ಇಲ್ಲ ಅಂತ ಕೂಡ ಹಲ್ಲೆ ಮಾಡಿದ್ದೀರಾ ಅಲ್ಲಿ ಸೆಕ್ಯೂರಿಟಿ ಗಾರ್ಡ್ ಇದ್ರು ಕೂಡ. ನೋಡಿ, ಇನ್ನೊಂದು ಏನಂತಂದರೆ, ಕೆಲವು ಅಲ್ಲಿ ಆಂಬುಲೆನ್ಸ್ಗಳು ಕೂಡ ಹೊರಗೆ ಹೋಗ್ತಾ ಇರೋದನ್ನು ಕೂಡ ನೋಡಿದರೆ ಅವುಗಳ ಸೈನ್ಸರು ಅಭಿಮಾನಿಗಳ ಹರ್ಷೋದ್ಗಾರ ಕೂಗಿನಿಂದ ಮುಳುಗಿದಂತೆ. ಮತ್ತು ಅನೇಕ ಬಲಿಪಶುಗಳನ್ನು ಆಟೋಗಳಲ್ಲಿ ಹೊರಗೆ ಕರೆದೊಯ್ಬೇಕಾಯ್ತಂತೆ ನೋಡಿ. ಆಟೋಗಳನ್ನೂ ಕೂಡ ಹೊರಗಡೆ ಕರ್ಕೊಂಡೋದ್ರು ಬಂದ್ರಂತೆ. ನೆಕ್ಸ್ಟು ನಾನು ಕಷ್ಟಪಟ್ಟು ಉಸಿರಾಡುತ್ತಿದ್ದ 2 ಮಕ್ಕಳನ್ನು ಕೂಡ ಆಟೋಗೆ ವರ್ಗಾಯಿಸಿದಂತೆ ತಾಯಿ. ಮತ್ತು ಆ ತಾಯಿ ವರ್ಗಾಯಿಸಿದ್ರ ನಂತರ ನೆಕ್ಸ್ಟು ನಮ್ಮ ಮೆಟ್ರೋ 5 ನಿಲ್ದಾಣಗಳನ್ನು ಕೂಡ ಅಲ್ಲೇ ಮುಚ್ಚಲಾಯ್ತಂತೆ. ಮೆಟ್ರೋ ಸ್ಟೇಷನ್ ಕೂಡ ಮುಚ್ಚಿಬಿಟ್ಟಿದ್ದಾರೆ ಅಲ್ಲೇ. ಅದೇ ಟೈಮಿಗೆ ನೋಡಿ, ಜನಸಂದಣಿ ಕಡಿಮೆ ಆದಾಗ ಮಾತ್ರ ಅವುಗಳನ್ನು ಮತ್ತೆ ಓಪನ್ ಮಾಡಿ ಅಂತ ಕೂಡ ಹೇಳಲಾಗಿದೆ. ಮತ್ತು ಪೊಲೀಸ್ನವರು ಕೂಡ ತಮ್ಮ ಕೈಲಾದಷ್ಟು ಕೂಡ ಪ್ರಯತ್ನ ಪಟ್ಟಿದ್ದಾರೆ. ಕೈಲಾದಷ್ಟು ಎಷ್ಟು ಕೈಲಾಗಬೇಕೋ ಅಷ್ಟು ಪ್ರಯತ್ನ ಪಟ್ಟಿದ್ದಾರೆ. ಉಪಮುಖ್ಯಮಂತ್ರಿ DK ಶಿವಕುಮಾರ್ ಕೂಡ ತಾವು ಕಣ್ಣೀರು ಹಾಕಿರೋದನ್ನ ಸಮರ್ಥಿಸಿಕೊಂಡು ಹೇಳಿದ್ದಾರೆ. ನೋಡಿ, ನೀವು ಜನಸಮೂಹವನ್ನು ನೋಡಿದಿರಿ, ನಾವು ಅವ್ರನ್ನ ಕೋಲುಗಳಿಂದ ಹೊಡೆಯಲು ಸಾಧ್ಯವಿಲ್ಲ. ಈಗ ಲಾಠಿ ಚಾರ್ಜ್ ಕೋಲ್ಗಳಿಂದ ಎಲ್ಲ ಹೊಡೆಯಲು ಸಾಧ್ಯ ಇಲ್ಲ. ಈಗ ನೋಡಿ, ಅವರು ಕೋಲ್ಗಳಿಂದ ಹೊಡೆದ್ರೆ ನಾವು ಅಭಿಮಾನಿಗಳಲ್ವ, ಏನಕ್ಕೆ ಈ ರೀತಿ ಮಾಡ್ತೀರಾ ಅಂತ ಕೂಡ ಗಲಾಟೆ ಮಾಡೇ ಮಾಡ್ತಾರೆ ನೋಡಿ. ದುರದೃಷ್ಟಕರ ಘಟನೆಗಳಿಂದ ತೀವ್ರ ದುಃಖಿತನಾಗಿದ್ದೇನೆ ಅಂತ ಅಂದ್ಬಿಟ್ಟು ಜೀವನದ ದುರಂತ ನಷ್ಟಕ್ಕೆ ಸೋಗಿಸುತ್ತೇನೆ ಎಂದು RCB ಕೂಡ ಈ ರೀತಿ ಹೇಳಿಕೆಯನ್ನು ಕೊಟ್ಟಿದೆ ನೋಡಿ. ಸ್ನೇಹಿತರೆ, ಇದರಲ್ಲಿ ಯಾರ ತಪ್ಪು? ಜನ ಮರಳು ಜಾತ್ರೆ ಮರಳು ಅಂತ ಅನ್ನೋದು ಒಂದು ಸ್ಥಿತಿ ಆಗಿದೆ ಈಗ ನೋಡಿ. ಎಷ್ಟೆಷ್ಟು ಮಕ್ಕಳನ್ನು ಎತ್ಕೊಂಡು ಅಲ್ಲಿ ಏನೇನು ಆಗ್ತಿದೆ ಅನ್ನೋದನ್ನ ನೀವೇ ಕಾಮೆಂಟ್ ಮಾಡಿ. ಥ್ಯಾಂಕ್ ಯು.